ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗೆ 3 ಸರತಿ ಬಂದು ಹೋಗವ. ಹಾಯ್, ನಾನು ನಿಮ್ಮ ಆಚೆ ದುಷ್ಯಂತ್ 92.7 ಬಿಗ್ ಎಫ್ ಇಂದ ಅಂಡ್ ಸ್ಟಿಲ್ ಇಂಡಿಯಾ ಅರ್ಪಿಸುತ್ತಿರುವ ಕೃಷಿಯ ನಡೆ ಪರಿವರ್ತನೆಯ ಕಡೆ ಸೀಸನ್ 2ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಹಾಗೆ ನಾವು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಹೋಗಿದ್ರಿ, ಅಲ್ಲಿನ ರೈತರ ಹತ್ರ ಮಾತಾಡಿದ್ರಿ. ಆಮೇಲೆ ಬಯಲು ಸೀಮೆ ಹಾವೇರಿಗೆ ಹೋದ್ರಿ, ಅಲ್ಲಿನ ರೈತರ ಹತ್ರ ಮಾತಾಡಿದ್ರಿ. ಇವತ್ತು ನಾನು ಹುಬ್ಳಿ ಹತ್ರ ಇರೋ ಕುಂದಗೋಳ ತಾಲೂಕು ಹತ್ರ ಇರೋ ಒಂದು ಬ್ಯಾಳೆಹಳ್ಳಿ ಕ್ಯಾಶು ಫಾರ್ಮ್ಸಿಗೆ ಬಂದೀನಿ. ಹಾಗೆ ಇಲ್ಲಿನ ರೈತರು ಕೂಡ, ಇಲ್ಲಿನ ಫಾರ್ಮರ್ ಕೂಡ ಅವರು ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ. ಸೊ ಅವ್ರ ಹತ್ರ ಕೇಳೋಣ, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಇರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವರ ಫೀಡ್ಬ್ಯಾಕ್ ಏನು ಅಂತ ಕೇಳೋಣ. ಬನ್ನಿ ಹೋಗೋಣ. ಎಸ್, ನಾನು ಆಗ್ಲೇ ಹೇಳಿದಾಗೆ ನಮ್ಮ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಲ್ಲಿ ಬೆಳಿಹಾಳ್ ಕ್ಯಾಶು ಫಾರ್ಮ್ಸಿಗೆ ಬಂದೀನಿ. ಹಾಗೆ ಇಲ್ಲಿನ ಓನರ್, ಇಲ್ಲಿನ ರೈತರು, ಇಲ್ಲಿನ ಫಾರ್ಮರ್ ಆದವ್ರು ನನ್ನ ಜೊತೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಸರ್, ನಾನು ನಿಮ್ ಬಗ್ಗೆ ಜಾಸ್ತಿ ಹೇಳೋಕ್ಕಿಂತ ಮುಂಚೆ ನಿಮ್ಮ ಹೆಸರು ಬಸವರಾಜ್ ಅಂತ ನಮಗೆ ಗೊತ್ತು. ಬಟ್ ಅದಕ್ಕಿಂತ ಮುಂಚೆ ನೀವು ನಮಗೆ ಇನ್ನು ನಿಮ್ಮ ಒಂದು ಎಜುಕೇಶನ್ ಇರ್ಬೋದು, ನೀವು ಎಲ್ಲಿಂದ, ನಿಮ್ಮ ನೇಟಿವ್ ಯಾವುದು ಅಂತ ನಮಗೆ ಸ್ವಲ್ಪ ಹೇಳ್ಬೋದಾ ಸರ್? ನನ್ನ ನೇಟಿವ್ ಬಂದ್ಬಿಟ್ಟು ಕುಂದಗೋಳ. ಓಕೆ. ಇದು ನಮ್ಮ ಫಾರ್ಮ್ ಲ್ಯಾಂಡ್ ಇರೋದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಬೆಳ್ಳಿಗಟ್ಟಿ ಅಂತ ಒಂದು ಗ್ರಾಮ. ಓಕೆ. ಇಲ್ಲಿ ರೆಡ್ ಸಾಯಿಲ್ ಇದೆ. ಸೊ ನಾವೊಂದು 12 ಇಯರ್ಸ್ ಬ್ಯಾಕ್ ಇಲ್ಲಿ ಕ್ಯಾಶುನಟ್ ಪ್ಲಾಂಟೇಶನ್ ಮಾಡಿದ್ವಿ. ಓಕೆ. ಒಂದು 2-3 ಕಡೆ ನೋಡ್ಕೊಂಡ್ಬಂದು ನಾವು ಫಸ್ಟಿಗೆ ಮ್ಯಾಂಗೋ ಮಾಡ್ಬೇಕಂತ ಮಾಡಿದ್ವಿ. ಆಮೇಲೆ ಕ್ಯಾಶು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಅನಿಸಿದ್ದಕ್ಕೆ ನಾವು ಇದನ್ನು ಕ್ಯಾಶು ಫಾರ್ಮ್ ಮಾಡಿದ್ವಿ. ಓಕೆ. ಸೊ ಬ್ಯೂಟಿಫುಲ್. ಸೊ ಇವಾಗ ನಾವು ಕ್ಯಾಶು ಅಂತ ಬಂದಾಗ ನಾವೆಲ್ಲರೂ ಶಾಪಲ್ಲಿ ನೋಡಿರ್ತೀರಾ, ಮನೇಲಿ ನೋಡಿರ್ತೀರಿ, ನಾವು ಪರ್ಚೇಸ್ ಮಾಡಿರ್ತೀವಿ, ತಿಂದಿರ್ತೀರಿ. ಅಲ್ಲೇ ಅದು ಹೈಯೆಸ್ಟ್ ಎಲ್ರಿಗೂ ಕ್ಯಾಶು ತಿನ್ನೋದಂದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಈ ಒಂದು ಲ್ಯಾಂಡ್, ಈ ಒಂದು ನಿಮ್ಮ ಜಾಗ, ನಿಮ್ಮ ಜಾಗ ಬಗ್ಗೆ ನಮಗೆ ಹೇಳ್ಬೋದಾ ಸರ್? ಅಂದ್ರೆ ಎಷ್ಟು ದೊಡ್ಡದಾಗಿದೆ, ಅಂದ್ರೆ ಯಾವತ್ತಿಂದ? ಸುಮಾರು ಒಂದು 16 ಎಕರೆ ಫಾರ್ಮ್ ಲ್ಯಾಂಡ್ ಇದೆ ಇಲ್ಲಿ. 16 ಎಕರೆಯಲ್ಲಿ ಒಂದು 1000 ಟ್ರೀಸ್ ನಾವು ಕ್ಯಾಶುನಟ್ ಪ್ಲಾಂಟೇಶನ್ ಮಾಡಿದ್ದೀವಿ. ಓಕೆ. ಸೊ ಇದು ಸ್ವಲ್ಪ ವಾಟರ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ ಕ್ಯಾಶು ಪ್ಲಾಂಟು. ಸ್ವಲ್ಪ ಇಟ್ಸ್ ಸನ್ ಲವಿಂಗ್ ಟ್ರೀ, ಅದೊಂದು ಬೇಸಿಕ್ ಆಗಿ ನಾವು ಹೇಳ್ಬೋದು. ಸೊ ಈ ಥರ ಇದೆ, ಚೆನ್ನಾಗಿದೆ, ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ವಂಡರ್ಫುಲ್. ಸೊ ನೀವು ಇದು ಫಾರ್ಮಿಂಗ್ ಬರೋಕ್ಕಿಂತ ಮುಂಚೆ ಬೇರೆ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಸರ್? ಇಲ್ಲ, ನಾನು ಬೇಸಿಕಲಿ ನಾನು ಫಾರ್ಮರೇ. ನಮ್ದು ಪ್ರಾಪರ್ ಕುಂದಗೋಳಲ್ಲಿ ಸ್ವಲ್ಪ ಡ್ರೈ ಲ್ಯಾಂಡ್ ಇದೆ, ಬ್ಲಾಕ್ ಸಾಯಿಲ್. ಅಲ್ಲಿ ನೀವು ಮಳೆ ಆಶ್ರಿತವಾಗಿ ಬದುಕಬೇಕಾಗ್ತದೆ. ಬಟ್ ಇದು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಿಂದ ಇದನ್ನೊಂದು ಪ್ಲಾನ್ ಮಾಡಿ ನಾವು ಪ್ಲಾಂಟೇಶನ್ ಮಾಡಿದೀವಿ. ಬೇಸಿಕಲಿ ಐ ಎಮ್ ಎ ಫಾರ್ಮರ್. ಓಕೆ, ವಂಡರ್ಫುಲ್. ಸೊ ಅದು ಫಾರ್ಮರ್ ಅಂದ್ರೆ ನಮ್ಮ ದೇಶಕ್ಕೆ ನೀವೆಲ್ಲ ಅನ್ನದಾತರು ನೀವು. ಸೊ ಅಬ್ವಿಯಸ್ಲಿ ನಿಮ್ಗಿಂತ ದೊಡ್ಡ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ಅಂತ ಬಂದಾಗ, ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ಅಂತ ಬರೋಕ್ಕಿಂತ ಮುಂಚೆ ವಾಟ್ ಐ ವುಡ್ ಆಸ್ಕ್ ಇಸ್, ನೀವು ಚಿಕ್ಕವರಿದ್ದಾಗಿದ್ದ ಫಾರ್ಮಿಂಗ್ ನೀವು ಕಲ್ತಿರ್ಬೋದು, ಬಟ್ ಆವಾಗ ಟೆಕ್ನಾಲಜಿ ಅಷ್ಟೊಂದೆಲ್ಲ ಇರಲಿಲ್ಲ, ಮಷೀನ್ಸ್ ಅಷ್ಟೊಂದೆಲ್ಲ ಇರಲಿಲ್ಲ. ಸೊ ಅವತ್ತಿಗೂ ಇವತ್ತಿಗೂ, ಬಿಕಾಸ್ ಇವತ್ತು ಅಲ್ಲಿ ತುಂಬಾ ಟೆಕ್ನಾಲಜಿ ಬಂದಿದೆ, ಅದು ಸ್ಟಿಲ್ ಇಂಡಿಯಾ ಅವರು ಜರ್ಮನ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವತ್ತಿಗೂ ಇವತ್ತಿಗೂ ನಿಮಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಸರ್, ಅವಾಗ ಏನಿತ್ತು ಅಂತಂದ್ರೆ ಎಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾಗಿತ್ತು. ಎಲ್ಲಾನು ನೀವು ಒಂದೊಂದು ಸಣ್ಣ ಸಣ್ಣ ಕೆಲಸಕ್ಕೆ ನೀವು ಲೇಬರ್ಸ್ ಮೇಲೆ ಡಿಪೆಂಡ್ ಇರ್ಬೇಕಾಗ್ತಿತ್ತು. ಅವಾಗ ಲೇಬರ್ ಸಿಗ್ತಾ ಇದ್ರು. ಅವಾಗ ನಮ್ಮ ಪೂರ್ವಜರೆಲ್ಲ ಅದೇ ಒಂದು ಸಿಸ್ಟಮ್ ಅಲ್ಲಿ ಬರ್ತಾ ಇದ್ರು. ಬಟ್ ಈಗ ಸಮಯಗಳು ಚೇಂಜ್ ಆಗ್ತಾ ಇದೆ, ಅಂದ್ರೆ ಟೆಕ್ನಾಲಜಿ ತುಂಬಾ ಸ್ಪೀಡ್ ಆಗಿದೆ, ಹೊಸ ಹೊಸ ಪ್ರಾಡಕ್ಟ್ ಬರ್ತಾ ಇದಾವೆ. ಅದಕ್ಕೆ ಅನುಗುಣವಾಗಿ ಲೇಬರ್ಸ್ ಶಾರ್ಟೇಜ್ ಜಾಸ್ತಿ ಆಗ್ತಾ ಇದೆ, ಲೇಬರ್ಸ್ ಖರ್ಚು ಜಾಸ್ತಿ ಆಗ್ತಾ ಇದೆ, ಫಾರ್ಮರ್ಸಿಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಸೊ ವಿ ಹ್ಯಾವ್ ಟು, ನಾವು ಟೆಕ್ನಾಲಜಿಗೆ ಅಡಾಪ್ಟ್ ಆದಾಗ ನಾವು ಸಸ್ಟೈನ್ ಆಗ್ತೀವಿ, ಇಲ್ಲಾಂದ್ರೆ ಆಗಲ್ಲ, ನಮ್ಗೆ ವರ್ಕೌಟ್ ಆಗಲ್ಲ. ನಾವು ಬೆಳೆದು ಏನು ಮಾಡಿದ್ರು ಬರೀ ನಮ್ದು ಖರ್ಚೆ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವು ಟೆಕ್ನಾಲಜಿಗೆ ಅಡ್ಜಸ್ಟ್ ಆದಾಗ ವಿ ಕ್ಯಾನ್ ಸೇವ್ ಸಮ್ ಮನಿ. ಸೊ ಟೆಕ್ನಾಲಜಿ ಮಸ್ಟ್ ಅಂಡ್ ಶುಡ್. ಇವತ್ತಿನ ತಾರೀಕಿಗೆ ರೈತರಿಗೆ ಬೇಕೇ ಮಾಡಲೇ, ಹೊಸ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಸಸ್ಟೈನ್ ಆಗ್ತೇವೆ. ಅಂಡ್ ನಾಟ್ ಜಸ್ಟ್ ಮನಿ, ಆಲ್ಸೋ ಟೈಮ್ ಅಂತ ಅನ್ಕೊಂತೀನಿ. ಅಫ್ಕೋರ್ಸ್, ಯಾಕಂದ್ರೆ ಮುಂಚೆ ಹಲವಾರು ಜನರು, ಒಂದು ಎಕ್ಸಾಂಪಲ್, ಒಂದು ಡಿಗ್ಗಿಂಗ್ ಅಂತ ಬಂದಾಗ್ಲೇ ಒಂದು ಯಾರಾದ್ರೂ ಕುತ್ಕೊಂಡು ಡಿಗ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಗಂಟೆ ಬೇಕಾಗಿದೆ. ಬಟ್ ನಾನೇ ಇದನ್ನ ಪ್ಲಾಂಟೇಶನ್ ಮಾಡ್ಬೇಕಾರ ಇದನ್ನ ಡಿಗ್ಗಿಂಗ್ ಮಾಡೋಕೆ ಎಷ್ಟು ನಾವು ಕಷ್ಟಪಟ್ಟು ನಮ್ಗೆ ಗೊತ್ತಿದೆ. ಇವಾಗ ನಾನು ಸ್ಟಿಲ್ ತಗೊಂಡ್ಬಿಟ್ಟು ಒಂದು 100 ಗಿಡ ನಾನೇ ಹಚ್ಕೋಬಹುದು, ಪಟ 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 ಪಟಾಗಿ ಸುಮ್ಮನೆ ಡ್ರಿಲ್ ಮಾಡ್ತಾ ಹೋಗೋದು, ಒಂದು ಲೇಬರ್ ಇದ್ಕೊಂಡ್ಬಿಟ್ರೆ ಪ್ಲಾಂಟ್ ಹಾಕೋದು, ಮ್ಯಾನ್ಯೂರ್ ಹಾಕೋದು, ಮುಚ್ಕೊಂಡ್ ಹೋಗ್ಬಿಟ್ರೆ ಕೆಲಸ ಮುಗಿದೋಯ್ತು. ವಂಡರ್ಫುಲ್. ಸೊ ನೀವು ಸ್ಟಿಲ್ ಅಂತ ಮಾತಾಡಿದ್ರಿ, ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಮಾತಾಡಿದ್ರಿ. ಹಾಗೆ ಪ್ರಾಡಕ್ಟ್ಸ್ ಬರೋಕ್ಕಿಂತ ಮುಂಚೆ ಈ ಕಂಪನಿ ನಿಮಗೆ ಗೊತ್ತಾಗಿರೋದು ಹೇಗೆ? ಅಂದ್ರೆ ಯಾರು ಬಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಸರ್ ಈ ಕಂಪನಿ ಬಗ್ಗೆ? ಈ ಕಂಪನಿ ಇಲ್ಲೇ ಹುಬ್ಳಿಯಲ್ಲಿ ಒಂದು ನಿಲಿಜನ್ ರೋಡ್ ಅಲ್ಲಿ ಒಂದು LG ಎಂಟರ್ಪ್ರೈಸ್ ಅಂತ ಇದೆ. ಅವರು, ನಾನು ಹುಬ್ಳಿಗೆ ಹೋದಾಗ ಅಲ್ಲಿ ಪ್ರಾಡಕ್ಟ್ಸ್ ನೋಡಿಬಿಟ್ಟು ಅವ್ರದ್ದು ಡಿಸ್ಪ್ಲೇ ಎಲ್ಲ ನೋಡಿದೆ. ಎಲ್ಲ ನೋಡಿದಾಗ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಇದಕ್ಕೆ ಇದಾಕತ್ತೆ, ಇದಕ್ಕೆ ಇದು ಯೂಸ್ ಆಗತ್ತೆ ಅಂತ ನೋಡಿದ್ರು. ಬಟ್ ಅವ್ರು ಬಂದು ನಮ್ಗೆ ಡೆಮೋನು ಕೊಟ್ರು. ಸೊ ಅವ್ರದ್ದೊಂದು ಡೆಮೋ ಗಾಡಿನೂ ಇರುತ್ತೆ.
ಎಲ್ಲ ಪ್ರಾಡಕ್ಟ್ಸಿಗೂ ಎಲ್ಲ ಕೆಲಸಕ್ಕೂ ಅವರಲ್ಲಿ ಇಕ್ವಿಪ್ಮೆಂಟ್ಸ್ ವಿತ್ ಇದನ್ನ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಈ ಡೆಮೋ ನಿಮ್ಗೆ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೆ ಬಂತು? ಹೌದು. ನಮಗೆ ಫಸ್ಟಿಗೆ ಅವ್ರು ಬಂದು ಡೆಮೋ ಕೊಟ್ಟ ಮೇಲೆ ನಮಗೆ ಲೈಕ್ ಆದ್ಮೇಲೆ ನಾವು ತಗೊಂಡಿದ್ವಿ. ಓ ವಂಡರ್ಫುಲ್. ಸೊ ಇವಾಗ ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಮಾತಾಡಿದ್ರಿ. ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಅಂತ ಬಂದಾಗ ನಿಮ್ಮ ಹತ್ರ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಇದೆ ಸರ್? ನಿಮ್ಮ ಹತ್ರ ಯಾವ್ದೆಲ್ಲ ಮಷಿನ್ ಇದೆ ಇಲ್ಲಿ? ನಮ್ಮಲ್ಲಿ ನೋಡಿ ಒಂದು ಚೈನ್ ಸಾ ಕಟರ್ ಇದೆ, ಗಿಡನ ಟ್ರಿಮ್ಮಿಂಗ್ ಮಾಡ್ಲಿಕ್ಕೆ. ಓಕೆ. ಸೊ ಅದನ್ನು ನಾವು ತಗೊಂಡಿದೀವಿ. ಪ್ಲಸ್ ನಿಮಗೆ ಇದು ಬ್ರಷ್ ಕಟರ್ ಅಂತ ಬರುತ್ತೆ. ಗಿಡದ ಒಳಗಡೆ ಈಗ ನೋಡಿ ಈ ಗಿಡ ಇದೆ, ಹೌದು, ಈ ಗಿಡದ ಒಳಗಡೆ ಒಂದು ಟ್ರ್ಯಾಕ್ಟರ್ ಹೋಗಲ್ಲ. ಹೌದೌದು, ನೀವು ಇದನ್ನ ಹೆಂಗ್ ಕ್ಲೀನ್ ಮಾಡ್ತೀರಾ? ಸೊ ಆ ಬ್ರಷ್ ಕಟರ್ ಅಂತ ಬರ್ತದೆ, ನೀಟಾಗಿ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು, ಕಟಿಂಗ್ ಮಾಡ್ಕೊಂಡು ಫುಲ್ ನೀಟ್ ಆಗಿಬಿಡುತ್ತೆ. ಹಂಗೂ ಮಾಡ್ಕೋಬಹುದು, ಬೇಡ ನಿಮ್ಗೆ ಬೇಕಾದ್ರೆ ಇಲ್ಲಿನೂ ಮಾಡ್ಕೋಬಹುದು. ಫ್ಲಾಟ್ ಆಗಿ ಕ್ಲೀನ್ ಆಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗ ನಮ್ಮಲ್ಲಿ ನಮ್ಗೆ ಪರ್ಚೇಸ್ ಮಾಡಿದ್ದು ಒಂದು ಚೈನ್ ಸಾ, ಅನಂತರ ಬ್ರಷ್ ಕಟರ್, ಅನಂತರ ಒಂದು ಸ್ಪ್ರೇಯಿಂಗ್ HTP ಒಂದು ಸ್ಪ್ರೇಯಿಂಗ್ ಮಷೀನ್ ಇದೆ. ನಾವು 3 ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ. ಈಗ ಈ ಚೈನ್ ಸಾ ನಮಗೆ ಪ್ರೂನಿಂಗಿಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಯಾಕಂದ್ರೆ ಕೆಲವು ಅನ್ವಾಂಟೆಡ್ ಬ್ರಾಂಚಸ್ ಬರ್ತವೆ. ಸೊ ಅನ್ವಾಂಟೆಡ್ ಬ್ರಾಂಚಸ್ ನೀವು ಹೆಂಗೋ ಕಟ್ ಮಾಡಿದ್ರೆ ಅದಕ್ಕೆ ಪೆಸ್ಟ್ ಅಟ್ಯಾಕ್ ಆಗುತ್ತೆ. ಸೊ ಚೈನ್ ಸಾ ಅಂತ ಕಟ್ ಮಾಡಿದ್ರೆ ನೀಟಾಗಿ ಅದು ಶಾರ್ಪ್ ಆಗಿ ಕಟ್ ಮಾಡುತ್ತೆ, ಅಲ್ಲಿ ನಾವು ಒಂದು ಕೆಮಿಕಲ್ ಹಚ್ತೀವಿ, ಸೊ ಪೆಸ್ಟ್ ಅಟ್ಯಾಕ್ ಆಗಲ್ಲ. ಸೊ ಚೈನ್ ಸಾ ಇಂದ ನಾವು ಈಸಿಯಾಗಿ ನಾವು ಗಿಡನ ಟ್ರಿಮ್ಮಿಂಗ್ ಮಾಡ್ಕೊಂಡು ಅನ್ವಾಂಟೆಡ್ ಬ್ರಾಂಚಸ್ ಅನ್ನ ತೆಗೆದು ಹಾಕ್ಬಿಡೋದು. ಸೊ ನೆಕ್ಸ್ಟ್ ಸೀಸನ್ ಏನಾಗುತ್ತೆ, ಎಕ್ಸ್ಟ್ರಾ ಫ್ಲವರ್ಸ್ ಜಾಸ್ತಿ ಬರ್ತಾವೆ. ವಂಡರ್ಫುಲ್. ಸೊ ಹಲವಾರು ಜನರು ತಿಳ್ಕೊಂತಾರೆ ಇದು ಚೈನ್ ಸಾ ಅಂತ ಬಂದ್ರೆ ಮರ ಕಟ್ ಮಾಡೋಕೆ ಅಂತ, ಬಟ್ ಮರ ಕಟ್ ಅದು ಯೂಸ್ ಆಗುತ್ತೆ. ಮರ ಕಟ್ ಮಾಡೋದಂದ್ರೆ ಈ ಮಳೆಗಾಲ ಜಾಸ್ತಿ ಆದಾಗ ಗಾಳಿಗಳು ಜಾಸ್ತಿ ಬಿಡುತ್ತೆ, ಮರಗಳು ಕೆಲವೊಂದು ಟೈಮ್ ಉಳ್ಳಿ ಹೋಗ್ತಾವು. ಸೊ ಅದನ್ನು ಕಟ್ ಮಾಡ್ಕೊಂಡು ನಾವು ಕ್ಲೀನಾಗಿ ಮಾಡ್ಬೋದು. ಮೊದ್ಲು ಹೆಂಗಿತ್ತು, ಮತ್ತೊಂದು 2-3 ಮಂದಿಯನ್ನು ಕರಿಸಿ ಅದನ್ನ ದೊಡ್ಡದೊಂದು ಕೊಡ್ಲಿ ತೊಗೊಂಬಂದು ಕಟ್ ಮಾಡೋದು. ಬಟ್ ಅದೆಲ್ಲ ನಮ್ದು ಒಬ್ಬನೇ ಲೇಬರು ಅಥವಾ ನಾನು ಪಟ್ನ ಕಟ್ ಮಾಡಿ ಬಿದ್ದ ಗಿಡನ ಕ್ಲೀನಾಗಿ ಕಟ್ ಮಾಡಿ ಡಿಸ್ಪೋಸ್ ಮಾಡ್ಬಿಡ್ತೀವಿ. ವಂಡರ್ಫುಲ್. ಸೊ ನಿಮ್ಮ ಹತ್ರ ಇನ್ನೂ ಬೇರೆ ಯಾವ್ದೆಲ್ಲ ಮಷಿನ್ಸ್ ಇದೆ ಸರ್ ನಿಮ್ಮ ಹತ್ರ? ಒಂದು ನಾವು ಮಲ್ಟಿಪರ್ಪಸ್ ಒಂದು ಇಂಜಿನ್ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಅದನ್ನ ನಾವು ಒಂದೇ ಜಾಗದಲ್ಲಿ ಇಟ್ಕೊಂಡು ಪವರ್ ಸ್ಪ್ರೇ ಅಂದ್ರೆ 1 ಎಕರೆಗೆ ಒಂದೇ ಕಡೆ ಇಟ್ಕೊಂಡು ನಾವು ಸ್ಪ್ರೇ ಮಾಡ್ಕೊಂಡು ನಾವು ಕಂಟ್ರೋಲ್ ಮಾಡ್ಕೋಬಹುದು. ವಂಡರ್ಫುಲ್. ಓಕೆ. ತುಂಬಾ ಚೆನ್ನಾಗಿದೆ ಅದು. ಅದನ್ನ ಯೂಸ್ ಮಾಡ್ತೀವಿ. ಒಂದು HTP ಸ್ಪ್ರೇ ಅಂತ ಅದನ್ನ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಅವರು. ಓಕೆ, ವಂಡರ್ಫುಲ್. ಸೊ ನೀವೀಗ ನಿಮ್ಮ ಮಷಿನ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ನಮಗೆ ಇವಾಗ ಒಂದು ಚಿಕ್ಕದಾಗಿ ಒಂದು ಡೆಮೋ ತೋರಿಸಬಹುದಾ ಸರ್? ಮಾಡ್ತೀವಲ್ಲ ಸರ್, ತೋರಿಸ್ತೇವೆ ನಿಮಗೆ ಯಾವ ತರ ವರ್ಕ್ ಆಗ್ತಾ ಇದೆ ಅಂತ ನಿಮ್ಗೆ ತೋರಿಸ್ತೇವೆ ನಾವು. ವಂಡರ್ಫುಲ್, ಬನ್ನಿ. ಓಕೆ, ಶೂರ್. ಓಕೆ ಸರ್, ಸೊ ನೀವು ನಿಮ್ಮ ಮಷಿನ್ಸ್ ಎಲ್ಲ ನಮಗೆ ತೋರಿಸಿದ್ರಿ, ಬಟ್ ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ಅಥವಾ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬೋದಾ ಸರ್ ಡೀಟೇಲ್ ಆಗಿ? ಅದೇ, ಈಗ ನಾವು ಹಂತವಾಗಿ ಪರ್ಚೇಸ್ ಮಾಡ್ಕೊಂತ ಹೋಗಿದ್ದೀವಿ. ನಮಗೆ ಹೆಂಗ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡ್ಕೊಂತ ಹೋಗಿದ್ದೀವಿ. ಸೊ ಇದು ಚೈನ್ ಸಾ ಅಂತ. ಓಕೆ. ಈ ಚೈನ್ ಸಾ ನಾವು ಪ್ರೂನಿಂಗಿಗೆ ಅಂತ ಯೂಸ್ ಮಾಡ್ತೀವಿ. ಆನಂತರ ಇದು ಬ್ರಷ್ ಕಟರು. ಈ ಬ್ರಷ್ ಕಟರು ಇದಕ್ಕೆ ಒಂದು ಬೆಲ್ಟ್ ಇದೆ. ನಾವು ಬೆಲ್ಟ್ ಹಾಕೊಂಡು ಇದನ್ನ ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ ಯಾವ ತರ ಇದು ಯೂಸ್ ಆಗುತ್ತೆ ಅಂತೇಳಿ. ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಇದೆ, ಎಕ್ಸಲೇಟರ್ ಇದೆ, ಪ್ಲಸ್ ಸೇಫ್ಟಿಗೆಲ್ಲ ಇದೆ. ಮತ್ತೆ ಕಣ್ಣಿಗೆ ಏನಾದರೂ ನೀವು ಇದನ್ನು ಕ್ಲೀನಿಂಗ್ ಮಾಡೋ ಟೈಮ್ನಾಗ ಏನಾದರೂ ಇದು ಬೀಳಬಾರ್ದಂತ ಅದಕ್ಕೊಂದು ಗಾಗಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಆ ಥರ ಇದೆ. ಇದು ನಾನು ಹೊಸದು ಆವಾಗಲೇ ಹೇಳಿದಾಗ ಇದು ಮಲ್ಟಿಪರ್ಪಸ್ ಇಂಜಿನ್ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಇದು ನಾವು ಈಗ ಹೊಸದಾಗಿ ತೊಗೊಂಡಿರೋದು. ಇದು ತುಂಬಾ ಯೂಸ್ ಆಗಿದೆ. ಇದನ್ನ ನೀವು 1 ಎಕರೆಯಲ್ಲಿ ಕೂತ್ಕೊಂಡು 1 ಎಕರೆಯಲ್ಲಿ ಒಂದೇ ಕಡೆ ನಿಂತ್ಕೊಂಡು 1 ಎಕರೆ ಫುಲ್ ಕವರ್ ಮಾಡುತ್ತೆ ಇದು. ತುಂಬಾ ಚೆನ್ನಾಗಿದೆ. ಸೊ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ ಆವಾಗಲೇ ಹೇಳಿದ್ನಲ್ಲ, ಅದೇ ಇದು. ಇದು ಈಗ ಮೊದಲು ನಿಮಗೆ 1 ಇಯರ್ ತಗೊಂಡು ಈಗ 2 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದಾರೆ. 2 ಇಯರ್ಸ್ ವಾರಂಟಿ. ಮೊದಲು 1 ಇಯರ್ ಇತ್ತು, ಮೊದಲು 1.5 ಎಲ್ಲ ಇತ್ತು, ಇವಾಗ 2 ಇಯರ್ಸ್ ತುಂಬಾ ಚೆನ್ನಾಗಿದೆ. ಪವರ್ ಚೆನ್ನಾಗಿದೆ, ಪ್ರೊಡಕ್ಟ್ಸ್ ಅಡ್ಡಿಲ್ಲ, ಚೆನ್ನಾಗಿದೆ, ಹೀಟ್ ಆಗಲ್ಲ, ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಸೊ ನಮಗೆ ಲೇಬರ್ ಹಚ್ಚ ನಾವು ಕೆಲಸ ಮಾಡೋದಕ್ಕಿಂತನೂ ಇದು ನಮಗೆ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಆಮೇಲೆ ಲೇಬರ್ ಜಾಸ್ತಿ ತಗೊಳಲ್ಲ. ಆಮೇಲೆ ಇಮಿಡಿಯೇಟ್ ಆಗಿ ಈಗ ಕೆಲವೊಂದು ಟೈಮಲ್ಲಿ ನಮ್ಗೆ ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿರ್ತದೆ. ಮಳೆ ಟೈಮಲ್ಲಿ ಅದು ಇಮಿಡಿಯೇಟ್ ಆಗಿ ನಾವು ಕ್ಲಿಯರ್ ಮಾಡ್ಬೇಕಾಗಿರ್ತದೆ. ಆ ಟೈಮಲ್ಲಿ ನಮ್ಗೆ ಲೇಬರ್ ಸಿಗಲ್ಲ. ಸೊ ನಾವೇ ಮಾಡ್ಕೊಂಡ್ಬಿಡ್ಬೋದು ಕೆಲಸನ. ಸೊ ನೆಕ್ಸ್ಟ್ ನಮ್ ಕೆಲಸಕ್ಕೆ ತುಂಬಾ ಉಪಯೋಗ. ಯಾರ ಮೇಲೂ ಡಿಪೆಂಡ್ ಆಗಬೇಕು, ಯಾರ ಮೇಲೂ ಇಂಡಿಪೆಂಡೆಂಟ್ ಆಗಿ ಕ್ಲೀನ್ ಅಂಡ್ ನೀಟಾಗಿ ನಾವು ಕೆಲಸ ಮಾಡ್ತೀವಿ. ಈ ಕೆಲವೊಂದು ಜಾಗದಲ್ಲೆಲ್ಲ ಈ ಕೆಲಸದವ್ರು ಯಾರು ಬರ್ಲಿಲ್ಲಪ್ಪ ಅದೆಲ್ಲ ಟೆನ್ಷನ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಟೆನ್ಷನ್ ಇಲ್ಲ. ಅದೇ ಹೇಳಿದ್ನಲ್ಲ, ಇವಾಗ ನಮಗೆ ಏನೋ ಒಂದು ಕ್ಲೀನ್ ಮಾಡಬೇಕು. ಈಗ ನೆಕ್ಸ್ಟ್ ನಮಗೆ ಚೇಂಜಸ್ ಇದೆ, ನೆಕ್ಸ್ಟ್ ನಾಳೆ ಬೇರೆ ಕೆಲಸ ಇದೆ, ಇವತ್ತೇ ಇದು ಕೆಲಸ ಆಗ್ಬೇಕಂದಾಗ ನಾವು ಲೇಬರ್ ಸಂಬಂಧ ವೇಟ್ ಮಾಡ್ತಾ ಇದ್ವಿ. ಸೊ ಅವ್ರು ಏನೋ ಬೇರೆ ಕೆಲಸಕ್ಕೆ ಹೋಗಿದ್ರು, ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಕೆ ನಮ್ಮ ಟೈಮಿಂಗ್ ಇದನ್ನಾಗ್ತಾ ಇರಲಿಲ್ಲ. ಸೊ ಇದು ನಾವು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ನಾವು ಅರೇಂಜ್ ಮಾಡ್ಕೊಂಡ್ಬಿಡು. ವಂಡರ್ಫುಲ್. ಸೊ ಅದೇ ನೀವು ಫುಲ್ ಇದು ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ ನೀವು ಫುಲ್ ಇಂಡಿಪೆಂಡೆಂಟ್, ಸ್ಯಾಟಿಸ್ಫೈಡ್, ಇಂಡಿಪೆಂಡೆಂಟ್, ಸೆಲ್ಫ್ ರಿಲಯಂಟ್. ನೋಡಿ ಇದು ಸೆಲ್ಫ್ ರಿಲಯಂಟ್, ನಾವು ಯಾರ ಮೇಲೂ ಡಿಪೆಂಡ್ ಇರಬೇಕಾಗಿಲ್ಲ. ಓಕೆ. ಸೊ ನೀವು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಮಗೆ ತೋರಿಸಬಹುದು ಸರ್? ಶೋರ್, ತೋರಿಸ್ತೇವೆ ನಾವು. ನಮ್ಮ ಕೇದಾರಿ ಬಾರಪ್ಪ ಇಲ್ಲಿ.
ನೀವು ಅವಾಗಲೇ ಹೇಳಿದ್ರಿ ಸರ್, ಅಂದ್ರೆ ನಾವು ಫುಲ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀರಿ, ಯಾರ ಮೇಲೂ ಡಿಪೆಂಡ್ ಆಗ್ತಿಲ್ಲ ಅಂತ. ಅದನ್ನ ಇವಾಗ ಬೇರೆ ಮಾಡಿದ್ರಿ, ಯಾಕಂದ್ರೆ ಎಲ್ಲಾ ಮಷಿನ್ ಒಬ್ಬರೇ ಯೂಸ್ ಮಾಡ್ಕೊಂಡು ಸುಮಾರು ಏರಿಯಾನ ಕವರ್ ಮಾಡಿದ್ರು ಅಂತ ಅನ್ಕೊಂತೀನಿ. ಹಾಗೆ ಈ ಮಷಿನ್ಸ್ ನ ಇನ್ನೂ ಬೇರೆ ಅಂದ್ರೆ ಕೆಲವೊಂದು ಫೀಚರ್ಸ್, ಅಂದ್ರೆ ನಿಮ್ಮ ಫೇವ್ರೆಟ್ ಫೀಚರ್ಸ್, ಯಾಕೆ ನಿಮಗೆ ಈ ಮಷಿನ್ಸ್ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತೀರಾ ಸರ್? ಒಂದು ಏನಿದೆ ಅಂತಂದ್ರೆ, ಇದು ನಾವು ತೊಗೊಂಡಿದ್ದು ಈಗ 2 ಸ್ಟ್ರೋಕ್ ಇಂಜಿನ್. ಓಕೆ. ಈ 2 ಸ್ಟ್ರೋಕ್ ಇಂಜಿನ್ ಅಲ್ಲಿ ಏನಿದೆ, RPM ಜಾಸ್ತಿ ಇರುತ್ತೆ. ಸೊ RPM ಜಾಸ್ತಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಜಾಸ್ತಿ ಕೆಲಸ ಮಾಡ್ಕೋಬಹುದು. ಸೊ 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದು ಲೈಟ್ ವೇಟ್ ಇದೆ. ಓಕೆ. ತುಂಬಾ ಈಸಿಯಾಗಿ, ಈಗ ನೋಡಿ ಇದನ್ನ ಒಬ್ನೇ ನೀವು ನೋಡಿದಾಗೆ ಒಬ್ನೇ ಹಾಕೊಂಡು ಒಬ್ನೇ ಚಾಲೂ ಮಾಡಿ ಒಬ್ನೇ ಕೆಲಸ ಮಾಡ್ಕೊಂಡು ಮುಗಿಸಿದ. ಎವ್ರಿ ಪ್ರಾಡಕ್ಟ್, ಈ ಬ್ರಷ್ ಕಟರ್ ಇರ್ಬೋದು, ಚೈನ್ ಸಾ ಇರ್ಬೋದು, ಅಥವಾ ನಿಮ್ದು ಇದು ಮಲ್ಟಿಪರ್ಪಸ್ ಇದು ಇರುತ್ತೆ, ಸ್ಪ್ರೇಯರ್ ಇರ್ಬೋದು. ಸೊ ಒಬ್ಬರೇ ಯೂಸ್ ಮಾಡ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ, ಒಬ್ಬನೇ ಮೇಂಟೈನ್ ಮಾಡ್ಕೊಂಡು ಒಬ್ಬನೇ ಅಟ್ ಎ ಟೈಮ್ ಕೆಲಸ ಮುಗಿಸ್ಕೊಂಡು ಫ್ರೀ ಆಗಿ ಮಾಡ್ಕೋಬಹುದು. ವಂಡರ್ಫುಲ್. ಸೊ ಇವಾಗ ನೀವು ಸ್ಟಿಲ್ ಇಂಡಿಯಾ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಸ್ಟಿಲ್ ಇಂಡಿಯಾ ಕಂಪನಿ ಜೊತೆ ಎಷ್ಟು ವರ್ಷ ಆಯ್ತು ಸರ್ ನೀವು? ಸುಮಾರು 3-4 ವರ್ಷ, 4-5 ವರ್ಷ ಆಯ್ತು. ಸೊ ನಾನು ಏನ್ ಮಾಡಿದೆ ಅಂದ್ರೆ, ಹಂತವಾಗಿ ನಾನು ತಗೊಂತ ಪರ್ಚೇಸ್ ಮಾಡ್ಕೊಂತ ಯೂಸ್ ಮಾಡ್ಕೊಂತ ಹೋದಾಗೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನಾನು ಇವೆಲ್ಲ ಕೆಲಸ ಮುಗಿದ್ಮೇಲೆ ಇದನ್ನ ಸ್ವಲ್ಪ ಲೈಟ್ ಆಗಿ ಏನಿದೆ ಅದನ್ನ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಬಿಟ್ರೆ ಏನೂ ಸಮಸ್ಯೆ ಇಲ್ಲ. ಸೊ ನಾನೀಗ 3-4 ವರ್ಷದಿಂದ ಅದನ್ನ ಸರ್ವಿಸ್ ಆಗ್ಲಿ ಎದಕ್ಕಾಗ್ಲಿ ಏನು ಒಮ್ಮೆ ನಾನು ರಿಪೇರಿಗೆ ಅಂತ ಒಮ್ಮೆ ಸ್ಟೀಲ್ ಕಂಪ್ನಿಗೆ ಹೋಗೇ ಇಲ್ಲ. ಗ್ರೇಟ್. ಓಕೆ. ಸೊ ನಿಮಗೆ ಕೆಲಸ ಮುಗಿದ್ಮೇಲೆ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇರೋದನ್ನ ಸ್ವಲ್ಪ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಡ್ರೈ ಮಾಡಿ ತೆಗೆದಿಟ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಮೇಂಟೆನೆನ್ಸ್ ಯಾವುದು ಪ್ರಾಬ್ಲಮ್ ಆಗಿಲ್ಲ. ವಂಡರ್ಫುಲ್. ಸೊ ನೀವು ಕೇಳಿದ್ರಲ್ಲ, ಇವರು ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ನ ಅಂದಾಜಲ್ಲಿ ಒಂದು 3-4 ಇಯರ್ಸ್ ಇಂದ ಯೂಸ್ ಮಾಡ್ತಿದಾರಂತೆ. ಹಾಗೆ ಒಂದಾದ್ಮೇಲೆ ಒಂದು ಪ್ರಾಡಕ್ಟ್ ನ ಬೈ ಮಾಡ್ತಾನೆ ಇದಾರೆ. ಯಾಕಂದ್ರೆ ಒಂದ್ ಪ್ರಾಡಕ್ಟ್ ಆದ್ಮೇಲೆ ಆ ಪ್ರಾಡಕ್ಟ್ ಖುಷಿ ಆಯ್ತು, ಇನ್ನೊಂದು ಪ್ರಾಡಕ್ಟ್ ಬೈ ಮಾಡೋಣ ಅಂತ ಅನ್ಸ್ತು, ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಬೈ ಮಾಡಿದ್ರು. ಸೊ ಇವಾಗ ಒಂದು 3 ಪ್ರಾಡಕ್ಟ್ಸ್ ಇದೆ ಅನ್ಸುತ್ತೆ ನಿಮ್ ಜೊತೆ ಸ್ಟಿಲ್ ಇಂಡಿಯಾ ಕಂಪ್ನಿನ. ಹಾಗೆ ಇವರಿಗೆ ಇವತ್ತವರೆಗೂ ಯಾವುದೇ ಪ್ರಾಡಕ್ಟ್ ಅಲ್ಲೂ ಯಾವುದೇ ಮೇಂಟೆನೆನ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಯಾವುದೇ ಅವಶ್ಯಕತೆ ಬಂದೇ ಇಲ್ಲ. ಬಿಕಾಸ್ ದಟ್ ಆರ್ ಸೋ ಕಂಫರ್ಟೇಬಲ್ ವಿತ್ ದಟ್, ಅಂಡ್ ಅವರಿಗೆ ಯಾವುದೇ ಪ್ರಾಬ್ಲಮ್ಸ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಓಕೆ. ಸೊ ಆಗ್ಲೇ ನೀವು ನಮಗೆ ನಿಮ್ಮ ಮಷಿನ್ ಬಗ್ಗೆ ಹೇಳಿದ್ರಿ, ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರಿ, ಡೆಮೋನು ತೋರಿಸಿದ್ರಿ ಸರ್. ಬಟ್ ಈಗ ಒಂದು ಆಯಿಲ್ ಸ್ಟಿಲ್ ಅವ್ರದ್ದೇನೋ ಒಂದು ಆಯಿಲ್ ಇಟ್ಟಿದ್ದೀರಾ, ಬಟ್ ಈ ಆಯಿಲ್ ಬಗ್ಗೆ ನಮಗೆ ಏನಾದ್ರು ಹೇಳ್ಬೋದಾ ಸರ್? ಇಲ್ಲ, ಇದು ಕಂಪ್ನಿ ಇದೆ ಸ್ಟಿಲ್ ಆಯಿಲ್. ಓಕೆ. ಟೂಟೇಲ್ ಅಂತ ಇದಕ್ಕೆ ಹೇಳ್ತಾರೆ. ನೀವು ಹೊರಗಡೆ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಅದು ಸಾದಾ ಆಯಿಲ್ ಇರ್ತೈತಿ. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹೊರಗಡೆ ಆಯಿಲ್ ನಿಮಗೆ 40 ml ಬೇಕಾಗುತ್ತೆ. ಈ ಆಯಿಲ್ ಯೂಸ್ ಮಾಡಿದ್ರೆ ನಿಮಗೆ ಓನ್ಲಿ 20 ml. ಕವರೇಜ್ ಸೇಮ್, ಬಟ್ ನಿಮ್ದು ಇಂಜಿನ್ ಟೂನ್ ಅಪ್ ತುಂಬಾ ಚೆನ್ನಾಗಿರುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ, ಸರ್ವಿಸಿಂಗ್ ನಾನು ಇವತ್ತಿನವರೆಗೆ ಹೋಗಿಲ್ಲ. ಇವೆಲ್ಲ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿದ್ರೆ, ಸ್ಟೀಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ಸ್ಯಾಟಿಸ್ಫೈಡ್ ಇರ್ತೀರಾ, ಚೆನ್ನಾಗಿರುತ್ತೆ. ನಮ್ಮ ಬೇರೆ ಫಾರ್ಮರ್ಸಿಗೆ ಅಂದ್ರೆ ಕೆಲವೊಬ್ರು ಇನ್ನೂ ಒಂದು ಟ್ರೆಡಿಷನಲ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳೋದು ಅಂತಂದ್ರೆ, ಒಂದೇ ವಿಷಯ, ಇವತ್ತಿನ ಸಿಚುವೇಶನ್ ಅಲ್ಲಿ ರೈತರಿಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಹಲವಾರು ಕಾರಣಗಳು ಅವರಿಗೆ ಎವ್ರಿ ಹೆಜ್ಜೆಗೆ ತ್ರಾಸಾಗ್ತಾ ಇದ್ದಾರೆ. ಸೊ ರೈತರು ಮಾಡರ್ನ್ ಟೆಕ್ನಾಲಜಿ ಹೊಸ ಇಕ್ವಿಪ್ಮೆಂಟ್ಸ್ಗೆ ಅಡಾಪ್ಟ್ ಆಗಲೇಬೇಕು. ಇಲ್ಲಾಂದ್ರೆ ಫಾರ್ಮರ್ ಸಸ್ಟೈನ್ ಆಗಕ್ಕೆ ಸಾಧ್ಯವೇ ಇಲ್ಲ. ತುಂಬಾ ಬರ್ಡನ್ ಆಗ್ತದೆ. ಸೊ ಶಿಫ್ಟ್ ಆಗಲೇಬೇಕು. ಆಮೇಲೆ ಈ ಸ್ಟೀಲ್ ಕಂಪ್ನಿ ಏನಿದೆಯಲ್ಲ, ಇದು ಜರ್ಮನ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಹೇಗಿದೆ ಅಂತಂದ್ರೆ, ಲೈಟ್ ವೇಟು, ಟೈಮ್ ಕನ್ಸ್ಯೂಮಿಂಗ್ ಕಡಿಮೆ, ಕೆಲಸ ಜಾಸ್ತಿ, ಹಾಗೆ ಪೊಲ್ಯೂಷನ್ ಕೂಡ ಕಡಿಮೆ. ಅದು ಒಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ಇದರಲ್ಲಿ. ಸೊ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ರೈತರಿಗೆ ಸ್ಟೀಲ್ ಕಂಪ್ನಿ ಯೂಸ್ ಮಾಡೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ನನಗೆ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಿಂದ ನಿಮ್ಮ ಮುಖಾಂತರ ನಾನು ಅದನ್ನೇ ಹೇಳೋದು. ನಿಮ್ಮ ಮುಖಾಂತರ ಎಲ್ಲ ರೈತರಿಗೆ ಹೇಳೋದು ಅದೇ. ನೀವು ಅದನ್ನು ಮಾಡರ್ನ್ ಟೆಕ್ನಾಲಜಿಗೆ ನೀವು ಕನ್ವರ್ಟ್ ಆಗಿ ಅದನ್ನು ಚೆಕ್ ಮಾಡಿ ನೋಡಿ ಕಾನ್ಫಿಡೆಂಟ್ ಆಗಿ ನೀವು ಮಾಡಿದಾಗೆ ನಿಮಗೆ ಅಪ್ಗ್ರೇಡೇಷನ್ ಆಗುತ್ತೆ. ವಂಡರ್ಫುಲ್. ಸೊ ಕಮಿಂಗ್ ಟು ದ ಎಂಡ್ ಆಫ್ ದಿಸ್ ಇಂಟರ್ವ್ಯೂ, ಸೊ ನಮ್ಮ ಲಿಸ್ನರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ನೀವು ಸ್ಟಿಲ್ ಕಂಪನಿಯವ್ರ ಜೊತೆ ಇರ್ಬೋದು, ಅವರ ಒಂದು ಪ್ರಾಡಕ್ಟ್ಸ್ ಜೊತೆ ಇರ್ಬೋದು, ಎಷ್ಟು ಖುಷಿಯಾಗಿದ್ದೀರಾ, ಎಷ್ಟು ಸ್ಯಾಟಿಸ್ಫೈ ಆಗಿದ್ದೀರಾ ಅಂತ ಹೇಳೋದಕ್ಕೆ ಒಂದು ಫುಲ್ ಜೋಶಲ್ಲಿ ನಮ್ಮ ಕ್ಯಾಮರಾ ನೋಡ್ಕೊಂಡು ನಮ್ಮ ಸ್ಟಿಲ್ ಕಂಪನಿಯ ಟ್ಯಾಗ್ಲೈನ್ ಹೇಳ್ಬೋದಾ ಸರ್? ಓಕೆ. ಸೊ ಕಮ್ ಆನ್. ಸ್ಟಿಲ್ ಉಪಕರಣ ತನ್ನಿ ಪರಿವರ್ತನೆ. ಹಾಯ್. ಸೊ ನಾವು ಧಾರವಾಡ ಡಿಸ್ಟ್ರಿಕ್ಟಿನ ಕುಣಗೋಲ್ ತಾಲೂಕಿನ ಬೆಳಹಳ್ಳಿ ಕ್ಯಾಶ್ಯೂ ಫಾರ್ಮ್ಸಿಗೆ ಹೋದ್ರಿ. ಅಲ್ಲಿ ಬಸವರಾಜ್ ಅವ್ರನ್ನ ಮಾತಾಡ್ತೀರಿ, ಅದರ ಓನರ್, ಫಾರ್ಮರ್ ಹಾಗೂ ರೈತ ಆಗೋದವ್ರು ಬಸವರಾಜ್ ಅವ್ರನ್ನ ಮಾತಾಡ್ತೀರಿ. ಇವಾಗ ಅವರಿಗೆ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ಇರ್ಬೋದು ಅಥವಾ ಸ್ಟಿಲ್ ಇಂಡಿಯಾ ಕಂಪ್ನಿನ ಯಾರು ಇಂಟ್ರೊಡ್ಯೂಸ್ ಮಾಡಿದಾರೋ, ನಾನು
ಅವರ ಒಂದು ಶೋರೂಮಿಗೆ ಬನ್ನಿ. ಸೊ ನಮಸ್ಕಾರ ಸರ್. ನಮಸ್ತೆ. ಸೊ ಇದು ನಮ್ಮ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಹತ್ರ ಇರೋ LG ಎಂಟರ್ಪ್ರೈಸಸ್ ಶೋರೂಮ್. ಹಾಗೆ ಅದು ಈ ಶೋರೂಮ್ ನ ಓನರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ನಿಮ್ಮ ಒಂದು ಸ್ಟಿಲ್ ಇಂಡಿಯಾ ಜೊತೆ ನಿಮ್ಮ ಒಂದು ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಒಂದು ಬಾಂಧವ್ಯ ಇರ್ಬೋದು, ನಿಮ್ಮ ಒಂದು ಬಾಂಡ್ ಇರ್ಬೋದು, ಒಂದು ಎಷ್ಟು ಟೈಮ್ ಇಂದ ರನ್ ಆಗ್ತದೆ ಸರ್? ಈ 2019ರಿಂದ ನಾವು ಸ್ಟಿಲ್ ಡೀಲರ್ಶಿಪ್ ಮಾಡ್ತಾ ಇದ್ದೀವಿ. ಓಕೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಬಂದು 2013ರಿಂದ ನಾವು ಇದೇ ಸೇಮ್ ಬಿಸ್ನೆಸ್ ಅಲ್ಲಿ ಇದ್ದೀವಿ. ಓಕೆ. 2019ರಿಂದ ಸ್ಟಿಲ್ ಪ್ರಾಡಕ್ಟ್ಸ್ ನ ನಾವು ಡೀಲ್ ಮಾಡ್ತೀವಿ. ಸೊ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಬಗ್ಗೆ ಅಂದ್ರೆ ಒಂದು ಇವತ್ತುವರೆಗೂ ನಿಮಗೆ ಹಲವಾರು ಕಸ್ಟಮರ್ಸ್ ಬರ್ತಾರೆ, ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವತ್ತುವರೆಗೂ ಯಾವ್ದಾದ್ರು ಒಂದು ಬೆಸ್ಟ್ ಫೀಡ್ಬ್ಯಾಕ್ ಯಾವ್ದಾದ್ರು ಕಸ್ಟಮರ್ಸ್ ನಿಮಗೆ ಕೊಟ್ಟಿದಾರ ಸರ್? ಬೆಸ್ಟ್ ಫೀಡ್ಬ್ಯಾಕ್ ಅಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಇವತ್ತು ಇಂಡಿಯಾದಲ್ಲಿ ಅವೈಲೇಬಲ್ ಇರೋದ್ರಲ್ಲಿ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅನ್ನೋದು ಅರೌಂಡ್ 98% ಆಫ್ ದ ಕಸ್ಟಮರ್ಸ್ ಬಂದು ನಮಗೆ ರಿಟರ್ನ್ ಹೇಳೋಗಿದ್ದಾರೆ. ವಂಡರ್ಫುಲ್. ಸೊ ನೀವು ಒಬ್ರು ಕಸ್ಟಮರ್ ಆಗಿದ್ರೆ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ, ಬಿಕಾಸ್ ನೀವು ಯೂಸ್ ಮಾಡಿದೀರಾ, ನಿಮಗೆ ಗೊತ್ತು ಪ್ರಾಡಕ್ಟ್ ಹೇಗೆ ಅಂತ, ಒಬ್ರು ಕಸ್ಟಮರ್ ಆಗಿ ನೀವು ಏನ್ ಹೇಳಕ್ಕೆ? ಕಸ್ಟಮರ್ ಆಗಿ ಅಂದ್ರೆ ಆಲ್ರೆಡಿ ನನ್ನ ಹತ್ರ ಸ್ಟಿಲ್ ಮಷಿನ್ಸ್ 4 ಮಷಿನ್ಸ್ ಇದೆ. ಓಕೆ. ನನ್ನ ಹತ್ರ ಒಂದು MS710 ಟಿಲ್ಲರ್ ಇದೆ, ನಮ್ಮ ಫಾರ್ಮ್ ಅಲ್ಲೇ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಒಂದು FS250 ಮಷಿನ್ ಇದೆ, ಅದು ನಮ್ಮ ಫಾರ್ಮ್ ಅಲ್ಲೇ ಯೂಸ್ ಮಾಡ್ತಾ ಇದೀವಿ. MS170 ಅನ್ನೋ ಚೈನ್ಸಾ ಇದೆ 16 ಇಂಚಿಂದು, ಅದು ನಮ್ಮ ಫಾರ್ಮ್ ಅಲ್ಲೇ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಒಂದು ಮಿಸ್ಟ್ ಬ್ಲೋವರ್ ಯೂಸ್ ಮಾಡ್ತಾ ಇದೀವಿ, SR450 ಅಂತ. ವಂಡರ್ಫುಲ್. ಸೊ ಇವಾಗ ನಿಮ್ಮ ಸ್ಟೋರ್ ಅಲ್ಲಿ ಸ್ಟಿಲ್ ಇಂಡಿಯಾ ಪ್ರಾಡಕ್ಟ್ಸ್ ಮೇಲೆ ಯಾವ್ದಾದ್ರು ಒಂದು ಏನಾದ್ರು ಆಫರ್ ನಡೀತಿದೆ ಸರ್, ಅಥವಾ ಏನಾದ್ರು ಯಾವ ತರ ಫೆಸಿಲಿಟೀಸ್ ನೀವು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀರಾ ಇಲ್ಲಿ? ಈಗ ಸದ್ಯದಲ್ಲಿ ಮಾನ್ಸೂನ್ ಬಂದಿರೋದ್ರಿಂದ ಇಮಿಡಿಯೇಟ್ ಮಾನ್ಸೂನ್ ಆಫರ್ ಅಂದ್ರೆ ಜೂನ್ ಜುಲೈಯಲ್ಲಿ ಸಾಮಾನ್ಯವಾಗಿ ಇಷ್ಟು ವರ್ಷ ಬಂದಿರೋ ಪ್ರಕಾರ ಜೂನ್ ಜುಲೈನಲ್ಲಿ ಬ್ರಷ್ ಕಟರ್ ಪರ್ಚೇಸ್ ಮಾಡಿದವರಿಗೆ ಒಂದು ಅಂಬ್ರೆಲಾ ಫ್ರೀ ಇರ್ತದೆ. ಸೊ ದಿಸ್ ವುಡ್ ಬಿ ಅನ್ ಆಫರ್ ಒಂದು. ಆಮೇಲೆ ಅದೊಂದೇ ಅಲ್ಲ, ಕಸ್ಟಮರ್ ಯಾರೇ ಬರಲಿ ಅವರು ಒಂದು ಡೆಮೋ ಬೇಕಂತ ಹೇಳಿದ್ರೆ ಕಂಪನಿ ಕಡೆಯಿಂದ ಅವರಿಗೆ ಡೆಮೋ ಕೊಟ್ಟು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಕೇಳ್ತೀವಿ, ಅಥವಾ ಹಿಂದೆ ಯಾರಾದರೂ ಪರ್ಚೇಸ್ ಮಾಡಿರೋ ಕಸ್ಟಮರ್ ಡೀಟೇಲ್ಸ್ ಕೊಡ್ತೀವಿ. ಕಸ್ಟಮರ್ ಡೀಟೇಲ್ ಕೊಟ್ಟಾಗ ಅವ್ರ ಹತ್ರ ಎಂಕ್ವೈರಿ ಮಾಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ದೀಸ್ ಪೀಪಲ್ ಕ್ಯಾನ್ ಬೈ. ಈವನ್ ಇಫ್ ಇಸ್ ಎ ನ್ಯೂ ಕಸ್ಟಮರ್, ಅವ್ರು ಬಂದರು, ಅವ್ರಿಗೇನು ಗೊತ್ತಿಲ್ಲ, ಬಂದರು, ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ, ಅವ್ರದ್ದು ರಿಕ್ವೈರ್ಮೆಂಟ್ ಕೇಳ್ತೀವಿ. ಫಸ್ಟ್ ನಿಮ್ಮ ಹತ್ರ ಎಷ್ಟು ಎಕರೆ ಜಮೀನಿದೆ, ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಬೆಳೆ ಬೆಳೀತಾ ಇದ್ದೀರಾ, ಇದನ್ನೆಲ್ಲ ತಿಳ್ಕೊಂಡು ಅದನ್ನ ಅನಲೈಸ್ ಮಾಡಿ ಆಮೇಲೆ ಅವ್ರ ಹತ್ರ ಅವ್ರಿಗೆ ಏನು ಬೇಕು ಅನ್ನೋದನ್ನ ಕರೆಕ್ಟಾಗಿ ಸಜೆಸ್ಟ್ ಮಾಡಿ ಅವ್ರಿಗೆ ಅದೇ ಸರಿಯಾದ ಪ್ರಾಡಕ್ಟ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಮಾವಿನ ತೋಟದವ್ರು ಬಂದರೆ ನಾವು ಮಾಮೂಲಿ ಸ್ಪ್ರೇಯರ್ ಯೂಸ್ ಮಾಡ್ತಾ ಇರ್ತಾರೆ, ನಾವು ಅವ್ರಿಗೆ ಮಿಸ್ಟ್ ಬ್ಲೋವರ್ ಅಂತ ಒಂದು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದರೆ ಆಬ್ವಿಯಸ್ಲಿ ಅವರು ಕಸ್ಟಮರ್ ಒಂದ್ಸರಿ ಮಿಸ್ಟ್ ಬ್ಲೋವರ್ನ ಯೂಸ್ ಮಾಡಿದರೆ ಆಟೋಮೆಟಿಕ್ ಆಗಿ ಹಿ ವಿಲ್ ಬಿ ಸ್ಯಾಟಿಸ್ಫೈಡ್ ವಿತ್ ಅಸ್. ಆಮೇಲೆ ಅವ್ರಿಗೆ ಫ್ಯೂಯಲ್ ಆಗಲಿ ಏರಿಯಾ ಕವರೇಜ್ ಆಗಲಿ ಎಲ್ಲದನ್ನು ಭಾಳ ಬೇಗ ಆಗ್ತದೆ. ಆಮೇಲೆ ಅದ್ರಲ್ಲಿ ಬೀಳೋ ಫೈನ್ ಡ್ರಾಪ್ಲೆಟ್ಸ್ ಇಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಆಮೇಲೆ ಕಸ್ಟಮರ್ಗೂ ಅದರಿಂದ ಸೇವಿಂಗ್ಸ್ ಆಗುತ್ತೆ. ಸೇವಿಂಗ್ಸ್ ಇಟ್ ಸೆಲ್ಫ್ ಇಸ್ ಅರ್ನಿಂಗ್ ಫಾರ್ ದ ಫಾರ್ಮರ್. ಬ್ಯೂಟಿಫುಲ್. ಆಗ ಅವ್ರು ಡೆಮೋ ಅಂತ ಹೇಳಿದಾಗ ಅವರು ನೀವು ಯಾವ ಜಾಗದಲ್ಲಿದ್ದೀರೋ, ನೀವು ಎಲ್ಲಿದ್ದೀರೋ ಅಲ್ಲೇ ಬಂದು ಮಷಿನ್ ತಗೊಂಡ್ಬಂದು ನೀವು ಈ ಡೆಮೋ ತೋರಿಸ್ತಾರೆ. ಇದು ಬಂದು ಟಿಲ್ಲಿಂಗ್ ಎಕ್ವಿಪ್ಮೆಂಟ್ ಆಗಿ ಬರುತ್ತೆ, ಲೈಕ್ ಪವರ್ ವೀಡರ್ ಅಂತ ಕರಿತೀವಿ, BC230 ಅಂತೇಳಿ. ಇದು ಎಲ್ಲ ಟಿಲ್ಲಿಂಗ್ ಯೂಸೇಜ್ಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ತುಂಬ ಹ್ಯಾಂಡಿಯಾಗಿರುತ್ತೆ, 1 ಅಡಿ ಅಗಲ ಯೂಸ್ ಮಾಡ್ಬೋದು. ಅದರಲ್ಲೇ ಇನ್ನೂ ದೊಡ್ಡದು ಬೇಕಂತ ಹೇಳಿದ್ರೆ ರೈತರು ಯೂಸ್ ಮಾಡುವಂಥದ್ದು ಪವರ್ ವೀಡರ್ MH710 ಮತ್ತು 610 ಅಂತೇಳಿ 6 HP ಮತ್ತು 7 HP ಇರುವಂಥ ಟಿಲ್ಲರ್. ಸೊ ಇದರಲ್ಲಿ ಎಲ್ಲ ಮಲ್ಟಿಪರ್ಪಸ್ ಕೆಲಸಗಳನ್ನು ಮಾಡ್ಬೋದು. ವಾಟರ್ ಪಂಪಿಂಗಿಗೆ ಅಟ್ಯಾಚ್ಮೆಂಟ್ ಹಾಕೋಬೋದು, STP ಸ್ಪ್ರೇಯರ್ಸಿಗೆ ಅಟ್ಯಾಚ್ಮೆಂಟ್ ಹಾಕೋಬೋದು, ಮತ್ತು 3 ಅಡಿ ಅಗಲ ಟಿಲ್ಲಿಂಗ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ತುಂಬ ಹ್ಯಾಂಡಿಯಾಗಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇದರಲ್ಲಿ ಇರೋದು Euro 5 ಇಂಜಿನ್. ಸೊ Euro 5 ಇಂಜಿನಲ್ಲಿ ಲೋ ಎಮಿಷನ್ ಇರುತ್ತೆ, ಹೈ ಮೈಲೇಜ್ ಇರುತ್ತೆ, ಆಮೇಲೆ ಹೈ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಈ ಟಿಲ್ಲರಲ್ಲಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪ್ರಾಡಕ್ಟ್ಸ್ ಬಂದು ಬ್ಲೋವರ್ಸಲ್ಲಿ ನಿಮಗೆ ಇದು ಬಂದು ಬೆನ್ನಿಗೆ ಹಾಕೊಂಡು ಯೂಸ್ ಮಾಡೋಂಥ ಬ್ಲೋವರ್ಸು, ಆಮೇಲೆ ಹ್ಯಾಂಡ್ ಹೆಲ್ಡ್ ಬ್ರೋವರ್ಸ್ ಸಮೇತ ಬರುತ್ತೆ. ಇದೆಲ್ಲ ಕೈಯಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಸಣ್ಣ ರೈತರೆಲ್ಲ ಯಾರು ಕಾಂಪೋಸ್ಟ್ ಮಾಡ್ತಾರೆ ಈ ಥರದ್ದೆಲ್ಲ ಯೂಸೇಜಿಗೆ ಇದನ್ನು ಗುಡಿಸ್ಲಿಕ್ಕೆ ಇದಕ್ಕೆಲ್ಲ ಇದನ್ನು ಈಸಿಯಾಗಿ ಮಾಡ್ಬೋದು. 10 ರಿಂದ 15 ಜನ ಕೆಲಸ ಮಾಡೋದು ಒಂದು ಮೆಷಿನಲ್ಲಿ ಕೆಲಸ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಬಂದರೆ ನಮ್ಮದು ಸ್ಪೆಷಾಲಿಟಿ ಪ್ರಾಡಕ್ಟಲ್ಲಿ ಬರೋದು ನಿಮಗೆ ಮಿಸ್ಟ್ ಬ್ಲೋವರ್ಸ್ ಬಂದು ಈಸಿಯಾಗಿ ಏರಿಯಾ ಕವರ್ ಮಾಡ್ಬೋದು. ಒಂದು ಸ್ಮಾಲ್ ಡ್ರಾಪ್ಲೆಟ್ಸ್ ಬೀಳೋದ್ರಿಂದ ಔಷಧಿ ಉಳಿಯುತ್ತೆ. ಜೊತೆಗೆ ಇಲ್ಲಿರೋ ಒಂದು SR450 ಅನ್ನೋ ಮಾಡಲಲ್ಲಿ ಈವನ್ ಯೂರಿಯಾ ಸಮೇತ ಇದರಲ್ಲಿ ಸ್ಪ್ರೇ ಮಾಡಿ ಕಾಳು ಡಸ್ಟು ಎಲ್ಲ ಸ್ಪ್ರೇ ಮಾಡೋದು. ಜಸ್ಟ್ 1 ಕ್ಲಿಕ್
ಅಲ್ಲಿ ಟ್ಯಾಂಕ್ ಚೇಂಜ್ ಮಾಡಿಕೊಂಡು ಮಾಡ್ಬೋದು. ಅದಾದಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ಬರೋದು ಹೆಡ್ ಸ್ಟ್ರೀಮಿಂಗ್ ಎಕ್ವಿಪ್ಮೆಂಟ್. ಇದು ಒಂದು ಗಾರ್ಡನ್ ಎಕ್ವಿಪ್ಮೆಂಟ್. ಹೆಡ್ ಸ್ಟ್ರೀಮಿಂಗ್ ಎಕ್ವಿಪ್ಮೆಂಟಲ್ಲಿ ನಿಮಗೆ ಏನಾಗುತ್ತೆ, ಎಲ್ಲ ಹೆಡ್ ಸ್ಟ್ರೀಮಿಂಗ್ ಕೆಲಸ ಲೈಕ್ ತೋಟದ ಬದಿನಲ್ಲಿ ಇರುವಂಥ ಹೆಡ್ಸ್ನ ಟ್ರಿಮ್ ಮಾಡ್ಲಿಕ್ಕೆ ಇರ್ಬೋದು, ಗಾರ್ಡನಲ್ಲಿ ಇರುವಂಥ ಹೆಡ್ ಸ್ಟ್ರೀಮಿಂಗ್ ಮಾಡ್ಲಿಕ್ಕೆ ಇರ್ಬೋದು, ಶಾರ್ಟ್ ಇಂದ ಹಿಡಿದು ಲಾಂಗ್ ರೀಚ್ವರೆಗೂ ಇದರಲ್ಲಿ ಸಿಗುತ್ತೆ. ಎಲೆಕ್ಟ್ರಿಕ್ ಆಪರೇಟೆಡ್, ಬ್ಯಾಟ್ರಿ ಆಪರೇಟೆಡ್ ಮತ್ತು ಪೆಟ್ರೋಲ್ ಆಪರೇಟೆಡ್ ಇದರಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ವೈಡ್ ರೇಂಜಲ್ಲಿ ಬರೋದು ನಿಮಗೆ ಸ್ಟಿಲ್ನ ಹೈ ಪ್ರೆಷರ್ ಕ್ಲೀನರ್ಸ್. ಹೈ ಪ್ರೆಷರ್ ಕ್ಲೀನರ್ಸ್ ನಿಮಗೆ ಹೋಮ್ ಯೂಸಿಂದ ಹಿಡಿದು ಪ್ರೊಫೆಷನಲ್ ಯೂಸ್ವರೆಗೂ ಇದೆ. ಈವನ್ 3 ಫೇಸ್ ಮಾಡಲ್ ಸಮೇತ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಹೋಮ್ ಯೂಸಲ್ಲಿ ಬರುವಂಥ ಮಾಡಲಲ್ಲಿ ಸಮೇತ ನಿಮಗೆ ನೆಲ, ಪಾಚಿ ಇಂಥದ್ದೆಲ್ಲ ಎಂಥ ಸ್ಟಬನ್ ಡಸ್ಟ್ ಇದ್ರು ಕ್ಲೀನ್ ಮಾಡೋಷ್ಟು ಕೆಪಾಸಿಟಿ ಅದಕ್ಕಿದೆ. ಆಮೇಲೆ ಇದು ಎಲ್ಲ ಮಟೀರಿಯಲ್ ಸಮೇತ ಸ್ಟಿಲ್ನಲ್ಲಿ ವಾರಂಟಿನಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ನಾವು ಬರೋದು ರೈತರು ಯೂಸ್ ಮಾಡುವಂಥ ಪ್ರಾಡಕ್ಟ್. ರೈತರು ಮಳೆ ಸ್ಟಾರ್ಟ್ ಆದಾಗ ಕಳೆ ಬೆಳೆಯುತ್ತೆ. ಕಳೆ ಬೆಳೀತಂದ್ರೆ ಅವರು ಕಳೆನ ಕತ್ತರಿಸಲೇಬೇಕು, ಯಾಕಂದರೆ ಅದೇ ಮುಖ್ಯ. ಇಲ್ಲಾಂದರೆ ಇವೆಲ್ಲ ಬೆಳೆ ತಿನ್ನುವಂಥ ಸಾರಾಂಶನ ಕಳೆನೇ ತಿನ್ಬಿಡುತ್ತೆ. ಸೊ ಹಾಗಾಗಿ ಈ ಕಳೆ ಕಟ್ ಮಾಡೋ ಮೆಷಿನ್ನು ತುಂಬ ಅವಶ್ಯಕತೆ ಇರುತ್ತೆ. ಆಮೇಲೆ ಈ ಮಾನ್ಸೂನಲ್ಲಿ ಕಳೆ ಹೊಡೆಯೋ ಮೆಷಿನ್ಗೆ ಆಫರ್ ಸಮೇತ ಇರುತ್ತೆ. ಛತ್ರಿ ಫ್ರೀ ಈ ಥರದ್ದೆಲ್ಲ ಆಫರ್ ಕಂಪನಿಯಿಂದನೂ ಇರುತ್ತೆ. ಜೊತೆಗೆ ಪ್ರೈಸಿಂಗಲ್ಲೂ ಕಂಪನಿ ಕಡೆಯಿಂದ ಆಫರ್ಸ್ ಇರುತ್ತೆ. ಹಾಗೆ ನಿಮಗೆ ಇವಾಗ ಯಾರಾದರೂ ನಿಮ್ಮ ಓಲ್ಡ್ ಕಸ್ಟಮರ್ ಇರ್ಬೋದು ಅಥವಾ ನಿಮ್ಮ ಇನ್ಮೇಲೆ ನಿಮ್ಮ ಕಸ್ಟಮರ್ ಆಗಿ ಬರೋರು ಇರ್ಬೋದು, ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಯಾವ ನಂಬರ್ ಅಥವಾ ಇಮೇಲ್ ಐ ಡಿ ಎಲ್ಲಾದರೂ ಯಾವ ವೇ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮಗೆ? ನಮ್ಮದು ಟೆಲಿಫೋನ್ ನಂಬರ್ಸ್ ನಿಮ್ಮ ಸ್ಲೈಡಲ್ಲೇ ಬರ್ತಾ ಇರುತ್ತೆ. ಜೊತೆಗೆ ನಾನು ಹೇಳ್ತೀನಿ ಈಗ 9448846006 ಈ ನಂಬರ್ ನಂದೇ ನಂಬರು. ಎನಿ ಕಸ್ಟಮರ್ ಡೈರೆಕ್ಟ್ಲಿ ಕ್ಯಾನ್ ಕಾಂಟ್ಯಾಕ್ಟ್ ಮಿ and related to any ಪ್ರಾಬ್ಲಮ್ ಇರ್ಬೋದು ಅಥವಾ ಹೊಸ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕಿರ್ಬೋದು, ಯಾವ ಮೂಮೆಂಟ್ ಯಾವ ಟೈಮಲ್ಲಿ ಬೇಕಾದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ಟಿಲ್ ಪರಿವರ್ತನೆ. ಸೊ ನಮ್ಮ ಜೊತೆ ಧಾರವಾಡಿನ ಫಾರ್ಮರ್ಸ್ ಮಾತಾಡಿದ್ರು, ಅವರು ಸ್ಟಿಲ್ ಇಂಡಿಯಾ ಕಂಪನಿ ಬಗ್ಗೆ ಹೇಳಿದ್ರು, ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರು. ಇವಾಗ ನನ್ನ ಜೊತೆ ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ನಾರ್ತ್ ಕರ್ನಾಟಕ ಶರಣ್ ಭಂಡಾರಿ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಸರ್, ನೀವು ಇವಾಗ ಒಂದು ಸ್ಟಿಲ್ ಇಂಡಿಯಾ ಕಂಪನಿ ಜೊತೆ ನೀವು ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ನಾರ್ತ್ ಕರ್ನಾಟಕ ಅವರಾಗಿದ್ದೀರಿ. ಬಟ್ ಇವಾಗ ಕಂಪನಿ ಜೊತೆ ನಿಮ್ಮ ಒಂದು ಎಂಪ್ಲಾಯ್ ಆಗಿರ್ಬೋದು, ಎಷ್ಟು ವರ್ಷ ಆಯ್ತು ಸರ್? ಈ ಒಂದು ರಿಲೇಶನ್ಶಿಪ್ ಎಷ್ಟು ವರ್ಷದಿಂದ ಇದೆ ಸರ್? ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿ ಆಲ್ಮೋಸ್ಟ್ ಒಂದು 1.5 years ಆಯಿತು. ಓಕೆ. ಸೊ ತುಂಬ ಒಳ್ಳೆ ಕಂಪನಿ. ಸೊ ಇವನ್ ಆ್ಯಸ್ ಎ ಪ್ರಾಡಕ್ಟ್ ಆಗಿರ್ಬೋದು, ಸೊ ಆ್ಯಸ್ ಎ ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೋದು, ಸೊ ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಅಂತ ಇವರೆಲ್ಲ ಮಾಡ್ತಾರೆ. ಸೊ ಕಸ್ಟಮರ್ ಏನು ಬೇಕೋ ಆ ಥರ ಪ್ರಾಡಕ್ಟ್ಸನ್ನು ಇವರು ಡೆವಲಪ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸರ್ ನೀವು ಕೇಳಿರ್ಬೋದು ಇವಾಗ ಲೈಕ್ ಎಲ್ಲ ಕಸ್ಟಮರ್ಸ್ ತುಂಬ ರಿಲಯಬಲ್ ಅಂತ ಪ್ರಾಡಕ್ಟ್ ಇದೆ, ಸೊ ರಿಪೇರಿಗೆ ಬರಲ್ಲ ಅಂತೇಳಿ. ಸರ್ ಯಾಕಂದರೆ ನಮ್ಮದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಆ ಥರ ಇರುತ್ತಲ್ಲ, ಅದು ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಅಂತಲೂ ಇರುತ್ತೆ. ಸೊ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಏನಿರುತ್ತೆ ಅಂದರೆ ಸರ್ವೆ ಮಾಡ್ತಾರೆ ಫಸ್ಟು. ಸೊ ಯಾವ್ಯಾವ ಏರಿಯಾಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಆ ಥರ ಫಸ್ಟ್ ಅವರೊಂದು ಇನ್ಫಾರ್ಮೇಶನ್ ತಗೊಂಡು ಸೊ ಫಸ್ಟ್ ಒಂದು ಪ್ರಾಡಕ್ಟ್ನ ಅವರು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಇಂಡಿಯಾದಲ್ಲಿ ಎಲ್ಲ ಮೂಲೆಗೂ ಒಂದೊಂದು ಪ್ರಾಡಕ್ಟ್ ಕಳಿಸ್ಕೊಟ್ಟು ಅದನ್ನ ಟೆಸ್ಟಿಂಗ್ ಮಾಡಿಸ್ತಾರೆ. ಸೊ ಈ ಪ್ರೊಸೆಸ್ ಆಲ್ಮೋಸ್ಟ್ ಒಂದು 2-3 years ನಡೆಯುತ್ತೆ ಸರ್. ಸೊ ಅದರಲ್ಲಿ ಏನೇನು ಫೀಡ್ಬ್ಯಾಕ್ ಬರುತ್ತೆ, ಕಸ್ಟಮರ್ ಫೀಡ್ಬ್ಯಾಕ್ಸ್ ಆಗಿರ್ಬೋದು ಅಥವಾ ಮಷೀನಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ಬೋದು, ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಸೊ ಅದನ್ನೊಂದು ಒಳ್ಳೆ ಗುಣಮಟ್ಟ ಅಂದರೆ ನಮ್ಗೆ ಯಾವ ಲ್ಯಾಂಡಿಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಅದನ್ನೆಲ್ಲ ಕರೆಕ್ಟಾಗಿ ಡೆವಲಪ್ ಮಾಡಿ ಆಮೇಲೆ ಲಾಂಚ್ ಮಾಡೋದು. ಹಾಗಂತ ಬೇರೆ ಕಂಪ್ನಿಯಲ್ಲಿ ನೋಡಿರ್ಬೋದು, ಸೊ ಸುಮ್ಮನೆ ಪ್ರಾಡಕ್ಟ್ ಬೇಕಂದ್ರೆ ಇಮಿಡಿಯೇಟಾಗಿ 6 months ಅಲ್ಲೇ ಬರುತ್ತೆ. ನಮ್ಮ ಕಂಪ್ನಿ ಆ ಥರ ಎಲ್ಲ ಮಾಡಲ್ಲ ಸರ್. ಓಕೆ, ಸೊ ಇವಾಗ ಈ ಒಂದು ಕಂಪನಿ ಎಂಪ್ಲಾಯ್ ಆಗಿ ನೀವು ಮಾತಾಡಿದ್ರಿ, ಬಟ್ ಒಬ್ಬ ಕಸ್ಟಮರ್ ಅಂತ ಅದು ನೀವು ಬಂದರೆ ನೀವು ಈ ಕಂಪನಿ ಬಗ್ಗೆ, ಈ ಒಂದು ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಆಸ್ ಎ ಕಸ್ಟಮರ್ ಅಂದರೆ ಐ ಲವ್ ಟು ಬಿ ಎ ಕಸ್ಟಮರ್ ಫಾರ್ ಸ್ಟಿಲ್, ಬಿಕಾಸ್ ದ ಕ್ವಾಲಿಟಿ, ದ ಸರ್ವಿಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ದ ಪ್ರೊಡಕ್ಟಿವಿಟಿ, ಔಟ್ಲಾಸ್ಟಿಂಗ್, ಸೊ ಇದೆಲ್ಲ ತುಂಬ ಚೆನ್ನಾಗೇ ಇದೆ ಪ್ರಾಡಕ್ಟ್ಸದು. ಸೊ ಐ ವಾಂಟ್ ಟು ಬಿ ಎ ಕಸ್ಟಮರ್ ಡೆಫಿನೆಟ್ಲಿ. ಓಕೆ, ವಂಡರ್ಫುಲ್. ಸೊ ಇವಾಗ ಈ ಕಂಪ್ನಿಯಲ್ಲಿ ಏನಾದರೂ ನಿಮ್ಮ ಒಂದು ನಾರ್ತ್ ಕರ್ನಾಟಕ ಸೈಡಿಗೆ ಇರ್ಬೋದು, ಏನಾದರೂ ಕರೆಂಟಾಗಿ ಏನಾದರೂ ಆಫರ್ಸ್ ರನ್ ಆಗ್ತಿದೆಯಾ ಸರ್? ಏನಾದರೂ ಸರ್ ನೆಕ್ಸ್ಟ್ ಏನಾದರೂ ಪ್ಲಾನ್ ಇದೆಯಾ ಸರ್? ಆಫರ್ಸ್ ಅಂತೂ ರನ್ ಆಗ್ತಾ ಇದೆ. ಲೈಕ್ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ ಇವಾಗ ಫಾರ್ ವಾಟರ್ ಪಂಪ್ಸ್ ಆಗಿರ್ಬೋದು, ಆಮೇಲೆ ಟಿಲ್ಲರ್ಸ್ ಆಗಿರ್ಬೋದು. ಸೊ ಈ ಥರದ್ದು ನಮ್ಮ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಆಮೇಲೆ ಇವಾಗ ಮಾನ್ಸೂನ್ ಸೀಸನ್ ಬರುತ್ತಲ್ಲ, ಮಾನ್ಸೂನ್ ಸೀಸನ್ಗೆ ಕಾರ್ ಹೈ ಪ್ರೆಷರ್ ವಾಷರ್ಸ್ ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ಸ್ ಇದ್ರ ಮೇಲೆಲ್ಲ ನಮ್ದು ಆಫರ್ಸ್ ಬರ್ತಾನೆ ಇರುತ್ತೆ. ಓಕೆ, ಸೊ ವಂಡರ್ಫುಲ್. ಸೊ ಇನ್ನು ನೆಕ್ಸ್ಟ್ ಇನ್ನು ಯಾರಾದರೂ ನಿಮ್ಮ ಕಸ್ಟಮರ್ ಆಗಿ ಜಾಯ್ನ್ ಆಗಬೇಕು ಅಂತಿದ್ರೆ ಅಥವಾ ನಿಮ್ಮ ಆಲ್ರೆಡಿ ಕಸ್ಟಮರ್ಸ್ ಯಾರಿದ್ರು ಅವರಿಗೆ ನಿಮಗೇನೋ ರೀಚ್ ಔಟ್ ಮಾಡಬೇಕು ಅಂತಿದ್ರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಎಸ್ ಸರ್, ಐ ಥಿಂಕ್ ಡಿಸ್ಪ್ಲೇಲಿ ಬರ್ತಾ ಇರ್ಬೋದು. ಈಗ ನಮ್ದು ಹುಬ್ಳಿ ಡೀಲರ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಅದು ಅವ್ರಿಗೆ ಇವಾಗ ಡೀಲರ್ಸ್ ಯಾವ ಏರಿಯಾದಲ್ಲಿ ಇಲ್ಲ, ಸೊ ನಮ್ದು ರೀಚಸ್ ಅಂತ ಒಂದು
ಪ್ಲಾಟ್ಫಾರ್ಮ್ ಮಾಡಿದೀವಿ ಸರ್. Okay. ಅದರಲ್ಲಿ ಕಸ್ಟಮರ್ ಡೈರೆಕ್ಟ್ ಆಗಿ ನಮ್ಮ ಸ್ಟಿಲ್ ಕಂಪ್ನಿಗೆ ಮಾತಾಡ್ಕೊಡ್ಬೋದು. ಅವರು ಎಲ್ಲಿ ಡೀಲರ್ಸ್ ಇಲ್ಲ ಅಥವಾ ನಮಗೆ ಕನೆಕ್ಟ್ ಮಾಡ್ತಾರೆ ಅಥವಾ ನಿಯರ್ ಬೈ ಡೀಲರ್ಸ್ಗೆ ಅವರು ಕನೆಕ್ಟ್ ಮಾಡಿ ಕೊಡ್ತಾರೆ. ಓಕೆ, ವಂಡರ್ಫುಲ್. ಸೊ ಇವರ ಸ್ಟಿಲ್ ಇಂಡಿಯಾ ಕಂಪನಿ ಇವರ ವೆಬ್ಸೈಟ್ ಕೂಡ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಈ ವೆಬ್ಸೈಟಿಗೆ ಕೂಡ ನೀವು ಲಾಗಿನ್ ಆಗ್ಬೋದು. ನಿಮ್ಮ ಅವರ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು ಅಥವಾ ಕಂಪನಿ ಬಗ್ಗೆ ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದ್ರೆ ಈ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮ ಫಾರ್ಮಸ್ ಹತ್ರ ನಾನು ಮಾತಾಡಿದಾಗ ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಸ್ಟಿಲ್ ಇಂಡಿಯಾ ಇನ್ನೂ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸ್ಟಿಲ್ ಉಪಕರಣ, ತನ್ನಿ ಪರಿವರ್ತನೆ.